ಸ್ನೇಹಿತರೆ ನಮಸ್ಕಾರ, ನಾನು ಗುಬ್ಬಚ್ಚಿ ಸತೀಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಕನ್ನಡಿಗನ ಚಿತ್ರದಲ್ಲಿ ಇಷ್ಟೊಂದು ಕ್ರೌರ್ಯವೇ ಅಂತ 2 ನಿಮಿಷ ಒಂದು ಸಿನಿಮಾ ಮತ್ತು ನಿರ್ದೇಶಕನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ನಿಮಗೆ ಹರ್ಷ ಅವ್ರು ಗೊತ್ತಿದ್ದಾರೆ. ಸೊ ಬಜರಂಗಿ, ವಜ್ರಕಾಯ, ಅಂಜನಿ ಪುತ್ರ, ಸೊ ಈ ರೀತಿಯ ವೇದ ಮತ್ತು ಒಂದು ತೆಲುಗು ಸಿನಿಮಾ ಕೂಡ ಮಾಡಿದ್ದಾರೆ. ಇವರು ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನೃತ್ಯ ನಿರ್ದೇಶಕ ಮತ್ತು ನಿರ್ದೇಶಕರು ಕೂಡ ಹೌದು. ಅವರು ಈಗ ಒಂದು ತೆಲುಗಿನ ಸಿನಿಮಾದಲ್ಲಿ ಕೂಡ ಡೈರೆಕ್ಟ್ ಮಾಡಿದರು. ಸೊ ತೆಲುಗು ಸಿನಿಮಾ ಆದ ನಂತರ ಈಗ ಹಿಂದಿನಲ್ಲಿ ಒಂದು ಸಿನಿಮಾ ಡೆಬ್ಯೂಟ್ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದಾರೆ. ಸೊ ಸಿನಿಮಾದ ಹೆಸರು ಬಾಗಿ 4 ಅಂತ. ಇದು ಬಾಗಿ ಎನ್ನುವ ಒಂದು ಸಿನಿಮಾ 2016ನೇ ಇಸ್ವಿಯಿಂದ ಬರ್ತಾ ಇದೆ. ಟೈಗರ್ ಶ್ರಾಫ್ ಅವರು ಈ ಸಿನಿಮಾದ ಹೀರೋ. ಈ ಒಂದು ಸೀರೀಸ್ನ 4ನೇ ಭಾಗಕ್ಕೆ ಹರ್ಷ ಅವರೇ ನಿರ್ದೇಶಕರು. ಇವರು ಕನ್ನಡಿಗರು ಹೌದು, ನಿಮಗೆಲ್ಲ ಗೊತ್ತಿದೆ. ಸೊ ಈ ಒಂದು ಮೊದಲನೇ ಭಾಗ ಏನಿತ್ತು ಅದನ್ನು ಒಬ್ಬರು ನಿರ್ದೇಶಕರು ಮಾಡಿದರು. 2ನೇ ಮತ್ತು 3ನೇ ಭಾಗವನ್ನು ಮತ್ತೊಬ್ಬರು ನಿರ್ದೇಶಕರು ಮಾಡಿದರು. ಈಗ 4ನೇ ಭಾಗವನ್ನು ಹರ್ಷ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಇದು ಈ ಸಿನಿಮಾದ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿದೆ. ಟೈಗರ್ ಶ್ರಾಫ್ ಅವರು ಮತ್ತು ಸಂಜಯ್ ದತ್ ಅವರು ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಒಬ್ಬರು ಮಿಸ್ ಇಂಡಿಯಾ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕೂಡ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರು ಈ ಪ್ರಮುಖ ಪಾತ್ರದಲ್ಲಿ 3 ಜನ ಇದ್ದಾರೆ. ಈ ಒಂದು ಟೀಸರ್ ಏನು ಇದೆ, ಇದರಲ್ಲಿ ತುಂಬ ವೈಲೆನ್ಸ್ ಇದೆ. ಬರೀ ರಕ್ತಪಾತ, ಕೊಲೆ, ಕೊಚ್ಚೋದು, ರಕ್ತ, ಬರೀ ದ್ವೇಷದ ಒಂದು ಕಥೆಯನ್ನು ಹೇಳ್ತಿದ್ದಾರೆ. ಇಲ್ಲಿ ಹೀರೋ, ವಿಲನ್ನು, ಹೀರೋಯಿನು ಎಲ್ಲರೂ ಫೈಟ್ ಮಾಡ್ತಿದ್ದಾರೆ, ಎಲ್ಲರೂ ಕೊಚ್ಚಿದ್ದಾರೆ. ಟೀಸರ್ ತುಂಬ ರಕ್ತ ರಕ್ತ ರಕ್ತ. ಇದು ನೋಡಿದ್ರೆ ಈ ಇತ್ತೀಚೆಗೆ ಅನಿಮಲ್ ಅಂತ ರಣಬೀರ್ ಕಪೂರ್ ಅವರು ಆ್ಯಕ್ಟ್ ಮಾಡಿದ್ದು, ಮತ್ತು ಮಾರ್ಕೋ ಅಂತ ಒಂದು ಸಿನಿಮಾ ಬಂದಿತ್ತು, ಮಲಯಾಳಂ ಸಿನಿಮಾ. ಇವೆರಡು ಸಿನಿಮಾನ ಮೀರಿಸುತ್ತಾ ಈ ಸಿನಿಮಾ. ಅಷ್ಟು ವೈಲೆನ್ಸ್ ಈ ಸಿನಿಮಾದಲ್ಲಿ ಇದೆ. ಇದನ್ನೆಲ್ಲ ನೋಡಿದಾಗ ಏನು ಕನ್ನಡಿಗರು ನಿರ್ದೇಶಕರು ಮಾಡಿದ್ದಾರೆ, ಇಷ್ಟೊಂದು ವೈಲೆನ್ಸ್ ಯಾಕೆ ಸಿನಿಮಾದಲ್ಲಿದೆ ಅಂದರೆ, ಈ ಕತೆ ಬರೆದಿರೋದು ಸಜಿದ್ ನಾಡಿಯಾವಾಲಾ ಅಂತ ಅಂದ್ಬಿಟ್ಟು ಅವರು ಹಿಂದಿ ಪ್ರೊಡ್ಯೂಸರು. ಅವರ ಒಂದು ತಾತನ ಕಾಲದಿಂದನೂ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಇದು ಕತೆ ಮತ್ತು ಅವರ ಒಂದು ನಿರ್ಮಾಣ ಈ ಸಿನಿಮಾಗೆ ಇದೆ. ಈ ಸಿನಿಮಾ ಇಷ್ಟೊಂದು ವೈಲೆನ್ಸ್ ಇದೆ. ಇದು ನೋಡಬೇಕಾ ಥಿಯೇಟ್ರ್ಗಳಲ್ಲಿ? ಖಂಡಿತ ಜನ ಇದಕ್ಕೊಂದು ಕೆಟಗರಿ ಇರ್ತಾರೆ, ಅವ್ರು ಹೋಗಿ ನೋಡ್ತಾರೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ ಬರ್ತಾ ಇದೆ. ಇದುವರೆಗೂ ಭಾರತೀಯ ಅಂದರೆ ಬಾಲಿವುಡ್ ಚಿತ್ರರಂಗದಲ್ಲಿ ಬಂದಿಲ್ವೇನೋ ಅಷ್ಟು ವೈಲೆನ್ಸು ಈ ಸಿನಿಮಾದಲ್ಲಿ ಇದೆ. ನನಗೆ ಗೊತ್ತಿಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ. ಹರ್ಷ ಅವರು ಯಾಕೆ ಬಾಲಿವುಡ್ಗೆ ಹೋದ್ರು, ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕಂತನ. ಬಟ್ ಇಷ್ಟೊಂದು ಹಿಂಸೆ ಇರೋ ಸಿನಿಮಾ ಮಾಡಿದಾಗ ಏನು ಹೆಸರು ಬರುತ್ತೆ. ಮತ್ತು ಕತೆ ಕೂಡ ಇವ್ರದ್ದಲ್ಲ. ಸೊ ಇವರ ಹಿಂದಿನ ಕೆಲವು ಸಿನಿಮಾಗಳು ಈ ಬಜರಂಗಿ 2 ಎಲ್ಲ ನೋಡಿದಾಗ ಸ್ವಲ್ಪ ಹಿಂಸೆ ಇತ್ತಲ್ಲಿ ಅವರ ಕತೆಗಳಲ್ಲಿ. ಬಟ್ ಇಲ್ಲಿ ಇಷ್ಟೊಂದು ಹಿಂಸೆ ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ. ಕನ್ನಡಿಗರಿಗೆ ಇಷ್ಟೊಂದು ಅಂದರೆ ಕನ್ನಡದ ಒಂದು ಮನಸ್ಸು ನಿರ್ದೇಶನ ಮಾಡಿರೋ ಸಿನಿಮಾದಲ್ಲಿ ಇಷ್ಟೊಂದು ಕ್ರೌರ್ಯದ ಅವಶ್ಯಕತೆ ಇತ್ತಾ ಅಂತ ನನ್ನ ಪ್ರಶ್ನೆ. ಅದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ಸಿನಿಮಾ ಬಾಗಿ ನೀವೇನಾದರೂ ಬೇರೆ ಬೇರೆ ಪಾರ್ಟ್ಗಳು ನೋಡಿದ್ದೀರಾ ಮತ್ತು ಬಾಗಿ 4 ಕೂಡ ಬಂದಾಗ ನೋಡ್ತೀರಾ? ನೀವು ನೋಡೋದಾದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.